ಟೋಲ್ಡ್ ವೆರಿ ಕ್ಲಿಯರ್. 1ನೇ ತಾರೀಕು ಬೆಳಿಗ್ಗೆ ನಾವು ಇರ್ತಾ ಇದೀವಿ, ಬುಕ್ ಲಾಂಚ್ ಮಾಡ್ತಾ ಇದೀವಿ. ಜೀವನ ಶೈಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ನಾನು ಬೇರೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ, ಅದು ಬಿಟ್ಟು ನಾನು ಅಕಾಡೆಮಿ ಜಾಯ್ನ್ ಆಗಿದ್ದು. ಫ್ರಮ್ 5 members to now we have around 48 to 50 members team. I think from the beginning, from my career start ಆದಾಗಿಂದನೂ ಅಲ್ಲಿ ತನಕ ನಾನು ಹೇಗೆ ಒಂದು ಪುಸ್ತಕದ ಹುಳ ಅನ್ಬೋದು. ನಾವು ವಿಡಿಯೋ ನೋಡಿನೇ ಅದರಿಂದ ಸೊಲ್ಯೂಷನ್ ತಗೊಂಡ್ಬಿಟ್ಟಿದೀವಿ. ನಿಮ್ಮನ್ನ ನೋಡ್ಬಿಟ್ಟು ಥ್ಯಾಂಕ್ಸ್ ಒಳಗೆ ಬಂದಿದೀವಿ ಅಂತ ಎಷ್ಟು ಜನ ಬಂದಿದ್ದಾರೆ. ಇವಾಗ ಕೆಲವೊಬ್ರು ನೋಡ್ತಿರೋರ್ಗೆ ಅನ್ಸುತ್ತೆ ಇವ್ರು ಏನೋ ಸುಳ್ಳು ಹೇಳ್ತಿರಬಹುದು ಅನ್ನೋ ತರ, ಬಿಕಾಸ್ ಇಟ್ ಇಸ್ ಎಕ್ಸಾಜರೇಷನ್ ಥಿಂಗ್ಸ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ಮೀ ಓನ್ಲಿ. ತುಂಬಾ ವಯಸ್ಸಾಗಿರೋ ವ್ಯಕ್ತಿಗಳು ಬಂದು ಅದನ್ನ ಹೇಳಿದ್ದಾರೆ, ಸೊಲ್ಯೂಷನ್ ಸಿಕ್ಕಿ ವಿಡಿಯೋಗಳನ್ನೇ ಬುಕ್ಸ್ ತರ ಬರ್ಕೊಂಡು ಬಂದು ಬುಕ್ ಅವರವರೇ ಬುಕ್ ಬರ್ದಿರ್ತಾರೆ ಬರೀ ವಿಡಿಯೋ ನೋಡಿ. ಫಾಸ್ಟ್ 2 years ಇಂದ ವಿ ಹ್ಯಾವ್ ನಾಟ್ ಟೇಕನ್ ಎ ಸಿಂಗಲ್ ಬ್ರೇಕ್. ದೇವ್ರೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನನ್ನ ಪ್ರಕಾರ ಅದು ಅವ್ರು ಕೂಡ ಮಾಡ್ತಿಲ್ಲ, ಗಾಡ್ ಡೂಯಿಂಗ್ ಇಟ್, ಈಸ್ ಆಲ್ಸೋ ಡೂಯಿಂಗ್ ಇಟ್. ಸೊ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿ ಆವೃತ್ತಿ 2 ಲೇಖಕರು ಡಾಕ್ಟರ್ ಬಸವರಾಜ್ ಕೆ 2ನೇ ಪುಸ್ತಕವನ್ನು 2026 ಮೊದಲ ದಿನನೇ ಅವರು ಹೊರ ತಂದಿದ್ದಾರೆ. ಆದರೆ ಅವರೊಬ್ಬರೇ ಇಲ್ಲ. ಸೊ ಪ್ರತಿಯೊಂದು ಸಕ್ಸಸ್ ಹಿಂದೆನೂ ಕೂಡ ಒಂದು ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ. ಸೊ ಅವರು ತಾಯಾಗಿನೋ ತಂಗಿನೋ ಅಥವಾ ಹೆಂಡ್ತಿನೋ ಹೀಗೆಲ್ಲ ಆಗಿರ್ತಾರೆ. ಬಟ್ ಬಸವರಾಜ್ ಅವರ ಈ ಒಂದು ಶ್ರಮದ ಹಿಂದೆ, ಈ ಒಂದು ಸಕ್ಸಸ್ನ ಹಿಂದೆ ಪ್ರತಿ ಮನೆಗೂ ಕೂಡ ಆರೋಗ್ಯ ಕೊಡಬೇಕು ಅನ್ನೋವಂಥ ಒಂದು ಮಹದಾಸೆ ಇದೆಯಲ್ಲ, ಆ ಆಸೆಯಿಂದ ಇದ್ದಂಥದ್ದು ಈ ಹೆಣ್ಣು. ಸೊ ಮೇಡಮ್, ನೀವು ಇಂಟ್ರೊಡ್ಯೂಸ್ ಮಾಡಿಸ್ಬಿಡಿ ಅವರಿಗೆ ರೈಟ್ ನ್ಯೂಸ್ ಮುಖಾಂತರ. ಎಲ್ಲರಿಗೂ ರೈಟ್ ನ್ಯೂಸ್ ವೀಕ್ಷಕರು ಹಾಗೂ ಬಸವ ಅಕಾಡೆಮಿ ವೀಕ್ಷಕರು ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮ ಹೊಸ ವರ್ಷವನ್ನು ನಮ್ಮ ಕಲರ್ ಥೆರಪಿ ಬುಕ್ ಮೂಲಕ ಕಲರ್ಫುಲ್ ಮಾಡ್ಕೊಳ್ಳಿ ಮತ್ತು ನಮ್ಮ ಬುಕ್ನ ಆಗಮನ ಮಾಡ್ಕೊಳ್ಳಿ. ನಿಮ್ಮ ಎಲ್ಲರ ಜೀವನವನ್ನು ಮೆಡಿಸಿನ್ ಫ್ರೀ ಆಗಿ ಶುರು ಮಾಡೋದಕ್ಕೆ ಒಂದು ಹೆಜ್ಜೆ ಇಡೋ ಹತ್ರ ಹೋಗೋಣ. ಓಕೆ, ಸೊ ಈಗ ನೀವು ಇಂಥ ಬುಕ್ ಬರೆಯೋದಕ್ಕೆ ಅವರೊಬ್ಬರೇ ಕೂತ್ಕೊಂಡು ಬರೆಯೋದಕ್ಕಾಗಲ್ಲ. ಸೊ ಒಂದಷ್ಟು ಶ್ರಮ ಇರುತ್ತೆ. ಸೊ ಹೇಗೆ ನೀವು ಅದನ್ನು ಕೋಆರ್ಡಿನೇಟ್ ಮಾಡ್ತಾ ಇದ್ರಿ? ಡೆಫಿನೆಟ್ ಆಗಿ ಇವ್ರು ನಮ್ಮ ಅರ್ಧಂಗಿ. ಇವತ್ತು ಅಕಾಡೆಮಿ, ನಾನು ಇವ್ರು ಬರೋದಕ್ಕಿಂತ ಮುಂಚೆ ಅಕಾಡೆಮಿ ಸ್ಟಾಫ್ ಮೆಂಬರ್ಸ್ ಓನ್ಲಿ 5 members, 5 ಜನ. ಬಟ್ ಇವ್ರದ್ದು ವರ್ಕ್ ಫೋರ್ಸ್ ಹೇಗಿದೆ ಅಂತಂದರೆ ಇವತ್ತು 50 ಜನ. ಸೊ ಇವತ್ತು ಯಾವುದೆಲ್ಲ ಬುಕ್ ಬಂದಿದೆ, ಇವತ್ತು ನಾನು ನಿಮಗೆ ಹೊಸದೊಂದು ಬುಕ್ ಕೊಡ್ತಾ ಇದ್ದೀನಿ, ಹೊಸದೊಂದು ರಿಸರ್ಚ್ ಮಾಡ್ತಾ ಇದ್ದೀನಿ ಅಂದರೆ ಬಿಕಾಸ್ ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ ಲೋಡನ್ನು ಇವ್ರು ತೊಗೊಂಡಿದ್ದಾರೆ. ಇವ್ರು ಬಂದಾಗಲಿಂದ ನಾವು ₹1 ಗೊತ್ತಿಲ್ಲ ನಮಗೆ, ಯಾರು ಪ್ರಿಂಟ್ ಮಾಡ್ತಾರೋ ಗೊತ್ತಿಲ್ಲ, ಯಾರು ಮ್ಯಾನೇಜ್ ಮಾಡ್ತಾರೆ ಏನು ಗೊತ್ತಿಲ್ಲ, ಏನು ನಮ್ಮ ಓನ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಟೆಕ್ನಿಕ್ಸ್, ಕಲರ್ ಥೆರಪಿ, ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್, ಅಕ್ಯುಪ್ರೆಷರ್, ಅದರಲ್ಲೇ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತದೆ. ಸೊ ನಾವು ಇದೇ ವರ್ಕ್ ಮಾಡೋದ್ರಿಂದ ಸಕ್ಸಸ್ ಚೆನ್ನಾಗಿದೆ, ರಿಸಲ್ಟ್ಸ್ ಚೆನ್ನಾಗಿದೆ. ಮೊದಲು ಹೇಗಿತ್ತಂದ್ರೆ ಇದ್ರ ಜೊತೆ ಮ್ಯಾನೇಜ್ಮೆಂಟ್ ಮಾಡೋದಿತ್ತು. ಇವಾಗ ನಮಗೆ ಇವ್ರು ಬಂದಾದ್ರಿಂದ ಮ್ಯಾನೇಜ್ಮೆಂಟ್ ಇಸ್ ಕಂಪ್ಲೀಟ್ಲಿ ವಿ ಆರ್ ನಾಟ್ ಹ್ಯಾಂಡ್ಲಿಂಗ್ ಎನಿಥಿಂಗ್. ಇವತ್ತು ನೀವು ನಾಳೆಗೆ 2 daysಗೆ 5,000 ಬುಕ್ ಬೇಕಂದ್ರೆ ಮೇಡಮ್ ಕೊಡ್ತಾರೆ. ಓಕೆ, ನೀವೇನು ರಿಸರ್ಚ್ ಮಾಡ್ಕೊಂಡು ಕೂತ್ಕೋಬೇಕು. ನಮ್ದು ರಿಸರ್ಚ್ ಬಾಕಿದೆಲ್ಲ ನೋಡ್ಕೊಂಬತ್ತೆ. ಒಂದು ಕೋರ್ಸ್ ನಾನು ಹೋಗಿ ಪಾಠ ಮಾಡೋದಂದೇ ಬಾಕಿ. ನನ್ನ ಕೆಲಸ ಒಬ್ಬ 1000 ಜನ ಬಂದಿದ್ದಾರೆ, ಅವ್ರಿಗೆ ನೀಟಾಗಿ ಇದನ್ನ ಹೇಳ್ಕೊಡೋದು ಹೆಂಗೆ, ಅವ್ರಿಗೆ ಕಲ್ಸೋದು ಹೆಂಗೆ ನನ್ನ ತಲೆಯಲ್ಲಿ. ಉಳಿದಿದ್ದೆಲ್ಲ ಮೇಡಮ್ದೆ. ಗ್ರೂಪ್ ಮಾಡೋದಾಗಿರ್ಬೋದು, ಚಾನಲ್ ಮಾಡೋದಾಗಿರ್ಬೋದು, ಎಡಿಟಿಂಗ್, ಪ್ರತಿ ಒಂದು ಶಿ ಇಸ್ ಹ್ಯಾಂಡ್ಲಿಂಗ್. ಎಸ್, ನಿಮಗೆ ಇವ್ರ ಬಾಸ, ಇವ್ರಿಗೆ ನೀವು ಬಾಸ್ ಅಲ್ಲ, ಆಬ್ವಿಯಸ್ಲಿ ಶಿ ಇಸ್ ದ ಬಾಸ್. ಬಟ್ ನಿಮ್ಗೆ ಗೊತ್ತಿಲ್ಲ, ಕುಂತ್ಕೊಂಡ್ರೆ ಅಂದ್ರೆ ಸುಮ್ಮನೆ ಇರ್ಬೇಕು ಸರ್. ಅಲ್ಲ, ಅಕಾಡೆಮಿ ಇವತ್ತೆಲ್ಲರೂ ಇಷ್ಟು ಚೆನ್ನಾಗಿ ಬೆಳೀತಿದೆ ಅಂತಿದ್ರೆ ಅದಕ್ಕೂ ಮೂಲ ಕಾರಣ ನನ್ನನ್ನು ಮಾತ್ರ ನೋಡಿರ್ತಾರೆ, ನನ್ನ ಟೀಚಿಂಗ್ಸ್ ನೋಡಿರ್ತಾರೆ. ಬಟ್ ಅಷ್ಟು ಜನನ ಕರೆಸಿ ಅದನ್ನು ಮ್ಯಾನೇಜ್ ಮಾಡಿ ಅವ್ರಿಗೆಲ್ಲ ಬುಕ್ಕು ತಲುಪಿಸಿ ಅವ್ರ ರಿಸಲ್ಟ್ ಬರೋ ಥರ ಒಂದು ನಡೀತಾ ಇದೆ ಪ್ರೋಸೆಸ್ ಅಂದ್ರೆ ಆ ಎಲ್ಲಾ ಪ್ರೋಸೆಸ್ ಹಿಂದೆ ಪ್ರಭಾವರಿದ್ದಾರೆ. ಸೊ ಥ್ಯಾಂಕ್ ಯು. ಈ ಹೆಣ್ಮಕ್ಳಿಗೆ ತುಂಬಾ ತಾಳ್ಮೆ, ಅಷ್ಟೇ ಶಕ್ತಿನೂ ಇದೆ ಅಂತ ಹೇಳ್ಕೊಳ್ತಾರೆ. ನಿಮ್ಮ ಶಕ್ತಿ ಜಾಸ್ತಿ ಇದೆ ಮಾತಲ್ಲಿ, ಜನಗಳ ಮೇಂಟೈನ್ ಮಾಡಬೇಕು. ಇಲ್ಲ, ನನ್ನ ಹಾಗಂತ ಅನ್ಕೊಬೋದು. ವಾಟ್ ಐ ಫೀಲ್ ಈಸ್ ಐ ಆಮ್ ಜಸ್ಟ್ ಎ ಪರ್ಸನ್. ಅದನ್ನ ಮಾಡಬೇಕು ಅನ್ನೋದು ಒಂದು ಶಕ್ತಿದು ಉದ್ದೇಶ ಇರುತ್ತೆ. ಇದನ್ನ ಆಗಲೇಬೇಕು ಅನ್ನೋದಿದ್ದಾಗ ನಾನು ಅದೊಂದು ಕಾರಣಕ್ಕೋಸ್ಕರ ಅಲ್ಲಿ ಇರ್ತೀನಿ ಅಷ್ಟೇ. ಬಟ್ ಅದನ್ನೆಲ್ಲ ಮಾಡ್ತಿರೋದು ನನ್ನ ಟೀಮ್ ಮೆಂಬರ್ಸ್. ದೇ ಆರ್ ದ ರಿಯಲ್ ಹೀರೋಸ್, ಅನ್ಸಂಗ್ ಹೀರೋಸ್. ನನ್ನ ಟೆಕ್ನಿಕಲ್ ಟೀಮ್ ಇರ್ಬೋದು, ನನ್ನ ಹೀಲರ್ಸ್ ಟೀಮ್ ಇರ್ಬೋದು, ನನ್ನ ಸಾಫ್ಟ್ವೇರ್ ಟೀಮ್ ಇರ್ಬೋದು. ದೇ ಆರ್ ಆಲ್ ಡೂಯಿಂಗ್ ಡೇ ಆ್ಯಂಡ್ ನೈಟ್ ಫಾರ್ ದಿಸ್. ಓಕೆ, ಐ ಆಮ್ ಜಸ್ಟ್ ಡ್ರೈವಿಂಗ್ ದಟ್.
ಬಟ್ ಅಲ್ಲ ಎಲ್ಲರೂ ವರ್ಕ್ ಮಾಡ್ಬೇಕಂದ್ರೆ ಇವ್ರ ವಾಯ್ಸ್ ಇರಬೇಕು. ಇವತ್ತು ನಾನು ಇವತ್ತು ನಿಮ್ಮ ಮೊನ್ನೆ ಫೋನ್ ಮಾಡಿದಾಗ ಬಳ್ಳಾರಿಯಲ್ಲಿದ್ದೆ, ಬುಕ್ ಲಾಂಚ್ ಮಾಡಬೇಕು ಅಂದರೆ ನಾನು ಮಾಡನ್ ಬಿಡಲ್ಲ 5ನೇ ತಾರೀಕಿಗೆ 6ನೇ ತಾರೀಕಿಗೆ ಅಂದೆ. ಶಿ ಟೋಲ್ಡ್ ವೆರಿ ಕ್ಲಿಯರ್, 1ನೇ ತಾರೀಕು ಬೆಳಿಗ್ಗೆ ನಾವು ಇರ್ತಾಯಿದ್ದೀವಿ, ಬುಕ್ ಲಾಂಚ್ ಮಾಡ್ತಾಯಿದ್ವಿ, ಅಷ್ಟೇ. ದಟ್ಸ್ ಇಟ್. ಇಷ್ಟು ದಿನದ ಶ್ರಮ ಇದೆಯಲ್ಲ, ಸೊ ಇವತ್ತು ಏನು ಅನಿಸುತ್ತೆ? ಇವತ್ತು ಹೊಸದಾಗಿ ನೋಡಿ ಒಂದು ಬುಕ್ ಬಿಡುಗಡೆ ಆಗೋದಕ್ಕೆ, ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು 2-3 ಪೇಜ್ ಬರೀಬೋದು, ಒಂದೇನೋ ಒಂದು ಆರ್ಟಿಕಲ್ ಬರೀಬೋದು. ಸೊ ಇವತ್ತು ನೋಡಿ ಹಳೆಯ ಬುಕ್ನಲ್ಲಿ ಒಂದು 200 ಪೇಜಸ್ಸು, ಹೊಸದು ನಿಯರ್ಲಿ 250-260 ಇದೆ. ಸೊ ಇಷ್ಟು ದೊಡ್ಡದು ಬರೋದಕ್ಕೆ ಸೊ ಒಂದು ಮಹತ್ವವಾದಂಥ ಒಂದು ನಿರ್ಧಾರಗಳಿರುತ್ತೆ ಆ್ಯಕ್ಚುಲಿ. ಹೌದು ಸರ್. ಹೇಗೆ ಅಂತ ಹೇಳಿದ್ರೆ, ನಾನು ಆಲ್ವೇಸ್ ಐ ಯೂಸ್ ಟು ಟೆಲ್ ಸರ್ ಈಸ್ ನಾಟ್ ಎ ಹ್ಯೂಮನ್, ಈಸ್ ಅ ಮೆಟಾ ಹ್ಯೂಮನ್ ಅಂತ. ಐ ಆಲ್ವೇಸ್ ಟೆಲ್ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾವು ಜನರಲ್ ಆಗಿ ಒಂದು ಹ್ಯೂಮನ್ ಬೀಯಿಂಗ್ ನೋಡಿದ್ರೆ ಅವ್ರಿಗೆ ಜನರಲ್ ಆಗಿ ಏನೊಂದು ಆಸೆಗಳಿರುತ್ತೆ, ಜೀವನ ಶೈಲಿ ಇರುತ್ತೆ. ಬಟ್ ಸರ್ ಜೀವನ ಶೈಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ದ ವೇ ಈ ಲುಕ್ ಲೈಫ್ ಟುವರ್ಡ್ಸ್ ಲೈಫ್ ಅನ್ನೋದು ಡಿಫ್ರೆಂಟ್ ಆಗಿದೆ. ಅವ್ರು ಯಾವಾಗಲೂ ಅವ್ರಿಗೆ ಗೊತ್ತಿರೋದು ಒಂದೇ ಅಂತ ಏನು ಹೇಳಿದ್ರೆ, ಆಕ್ಯುಪಂಕ್ಚರ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು, ಕಲರ್ ಥೆರಪಿ ಇರ್ಬೋದು. ಈ ಓನ್ಲಿ ಥಿಂಗ್ಸ್ ಇಟ್ ಡ್ರಿಂಕ್ಸ್, ಸ್ಪೀಕ್ಸ್, ಎವ್ರಿಥಿಂಗ್, ಅದರಲ್ಲೇ ಅವ್ರದ್ದು ಜೀವನ. ಇವನ್ ಬೇರೆ ಏನು ಜೀವನ ಇರಲ್ಲ. ಅದೇನಾದ್ರು ಜೀವನ ಇದ್ರೆ ನಾವು ನೋಡ್ಕೊಬೇಕು. ಇವಾಗ ಮೇಜರ್ ಆಗಿ ಅವ್ರು ಅದನ್ನೇ ಹೇಳ್ತಾ ಇದ್ದು, ಏನಂತ ಹೇಳಿದ್ರೆ, ಆಲ್ಮೋಸ್ಟ್ ದಿಸ್ ಮೈ ಜರ್ನಿ ವಿತ್ ಬಸವ ಆಕ್ಯೋ ಅಕಾಡೆಮಿ ಸ್ಟಾರ್ಟೆಡ್ ಲಾಸ್ಟ್ ಇಯರ್ ಆಗಸ್ಟ್. ಫ್ರಮ್ ದಟ್ ಟೈಮ್ ವಿ ಸ್ಟಾರ್ಟೆಡ್ ಬಿಲ್ಡಿಂಗ್ ಅವರ್ 2024 ಆಗಸ್ಟ್ ಅಲ್ಲ? ಹೌದು. ದಟ್ ಟೈಮ್ ಐ ಹ್ಯಾವ್ ಜಾಯಿನ್ಡ್ ಬಸವ ಆಕ್ಯೋ ಅಕಾಡೆಮಿ. ಬಿಫೋರ್ ದಟ್ ಐ ವಾಸ್ ವರ್ಕಿಂಗ್ ಇನ್, ನಾನು ಬೇರೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಅದು ಬಿಟ್ಟು ನಾನು ಅಕಾಡೆಮಿ ಜಾಯಿನ್ ಆಗಿದ್ದು. ಫ್ರಮ್ ಆವಾಗಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಫ್ರಮ್ ದಟ್ ಟೈಮ್ ನಮ್ಮ ಟೀಮ್ ಸ್ಟಾರ್ಟೆಡ್ ಬಿಲ್ಡಿಂಗ್. From 5 members to now we have around 48 to 50 members team. ಇನ್ಕ್ಲೂಡಿಂಗ್ ಸಾಫ್ಟ್ವೇರ್, ಹಾರ್ಡ್ವೇರ್, ವೀಲರ್ಸ್, ಇದೆಲ್ಲಾನು ಇನ್ಕ್ಲೂಡ್ ಮಾಡಿದ್ರೆ ವಿ ಹ್ಯಾವ್ 50+ ಮೆಂಬರ್ಸ್. ನೀವು ಕೆಲಸ ಮಾಡ್ತಾ ಇದ್ರಿ ಸಂಬಳಕ್ಕೋಸ್ಕರ, ಆದ್ರೆ ಇಲ್ಲಿ ಇವತ್ತು ನಿಮ್ಮ ಟೀಮ್ ನಲ್ಲಿ ಆಸ್ ಎ ಡ್ರೈವರ್ ಆಗಿ ಒಂದಷ್ಟು ಜನಕ್ಕೆ ಸಂಬಳ ಕೊಡುವಂತ ಕೆಲಸ ಮಾಡಿದ್ರಿ. ಬಟ್ ಆ ಒಂದು ಆಸ್ ಎ ಸಾಫ್ಟ್ವೇರ್ ಡೆವಲಪರ್ ಹೈ ಪ್ಯಾಕೇಜ್ ಸ್ಯಾಲ್ರಿನಲ್ಲೇ ಇದ್ರು. ಬಟ್ ಅಲ್ಲಿ ಮೋಟೆ ಇರಲಿಲ್ಲ, ಯಾರೋ ಚೂರು ಕೆಲಸ ಕೊಡ್ತಾರೆ, ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಮಾಡೋದು. ಸೊ 10 ವರ್ಷದಿಂದನೇ ಕರಿತಾ ಇದ್ದೆ. ಇಲ್ಲಿ ಜನಕ್ಕೊಂದು ಆರೋಗ್ಯ ಕೊಡ್ಬೋದು. ಲೇಮ್ಯಾನ್ ಆಟೋ ಹೊಡಿತಿರ್ತಾನೆ, ಅವ್ನಿಗೇನೋ ಒಂದು ಪೈಲ್ಸ್ ಇರ್ತೈತೆ, ಕ್ಷಾರಸೂತ್ರ ಮಾಡಿಸ್ತಾನೆ, ಅದು ಇದು ಮಾಡಿಸ್ತಾನೆ, ವಾಸಿ ಆಗಲ್ಲ, ಕಷ್ಟಪಡ್ತಿರ್ತಾನೆ. ನಮ್ದೊಂದು ಪ್ರೋಟೋಕಾಲ್, ಒಂದು ಪಾಯಿಂಟ್, ಆಚೆ ಬರ್ತಾನೆ. ಇದನ್ನ ಲಕ್ಷಾಂತರ ಜನಕ್ಕೆ ಮಾಡ್ಬೇಕಂದ್ರೆ ಒಬ್ಬ ಬಸವರಾಜ್ ಸಾಲಲ್ಲ. ವಿ ನೀಡ್ ಎ ಟೀಮ್. ಆ ಟೀಮ್ ಕಟ್ಟ ಕೆಲಸ ಚೆನ್ನಾಗಿ ಮಾಡ್ತಾರೆ ಅವರು. ಆ ಸಂಭ್ರಮ ಇವತ್ತು ಇದೆಯಾ? ನನ್ನ ಪ್ರೀವಿಯಸ್ ಇಯರ್ ತನಕ ಹೇಗಿತ್ತು ಅಂದ್ರೆ, ಐ ಥಿಂಕ್ ಫ್ರಮ್ ದ ಬಿಗಿನಿಂಗ್, ಫ್ರಮ್ ಮೈ ಕರಿಯರ್ ಸ್ಟಾರ್ಟ್ ಆದಾಗಿಂದನೂ ಅಲ್ಲಿ ತನಕ ನಾನು ಹೇಗೆ ಒಂದು ಪುಸ್ತಕದ ಹುಳ ಅನ್ಬೋದು. ನಾನಾಯ್ತು, ನನ್ನ ಲ್ಯಾಪ್ಟಾಪ್ ಆಯ್ತು, ನನ್ನ ಟೀಮ್ ಮೆಂಬರ್ಸ್ ಒಂದು 10 ಜನ, ನನ್ನ ಫ್ಯಾಮಿಲಿ ಒಂದು 4-5 ಜನ, ಅಂದ್ರೆ ಒಂದು 15 ಜನ ನನ್ನ ಪ್ರಪಂಚ ಅಷ್ಟೇ. ದೇರ್ ಇಸ್ ನೋ ಔಟ್ಸೈಡ್ ವರ್ಲ್ಡ್. ಇವತ್ತು ಹೇಗೆ ಅಂತಂದ್ರೆ, ಪ್ರತಿ ದಿನ ಮಿನಿಮಮ್ 50 ಜನ ಜೊತೆ ಇಂಟ್ರಾಕ್ಷನ್ ಮಾಡ್ತೀನಿ, ಮಾತಾಡ್ತಾನೆ ಇರಬೇಕು. ಇಂಟ್ರಾಕ್ಷನ್ ಇಸ್ ಮೈ ವರ್ಕ್. ಟೀಮ್ ಜೊತೆ ಇಂಟ್ರಾಕ್ಷನ್ ಮಾಡೋದು, ಹೇಗಾಗ್ತಿದೆ, ಏನಾಗ್ತಿದೆ, ಅಪ್ಡೇಟ್ಸ್ ತಗೊಳ್ಳೋದು. ಐ ಥಿಂಕ್ ಐ ಆಮ್ ಇನ್ ಅ ಡಿಫ್ರೆಂಟ್ ಡೈಮೆನ್ಷನ್. ಐ ಆಮ್ ಎಂಜಾಯಿಂಗ್ ಇಟ್. ಲೈಕ್ ವಾಟ್ ಐ ಫೀಲ್ ಈಸ್, ಇಟ್ಸ್ ನಾಟ್ ಮೈ ಡಿಸಿಷನ್. ಐ ಫೀಲ್ ಸಮ್ ಎನರ್ಜಿ ವಿಲ್ ಡಿಸೈಡ್ ನೀನು ಏನು ಮಾಡಬೇಕು. ಅವ್ರು ಡಿಸೈಡ್ ಆಗಿರುತ್ತೆ, ಈ ಜನಗಳಿಗೆ ಈ ಥರ ಆರೋಗ್ಯ ತಲುಪಿಸ್ಬೇಕು ಅನ್ನೋದು ಅವ್ರ ಡಿಸಿಷನ್ ಆಗಿದಾಗ ಐ ಆಮ್ ಅ ಪಾರ್ಟ್ ಆಫ್ ಇಟ್. ನನಗೆ ಅದೊಂದು ಅಪಾರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಥ್ಯಾಂಕ್ ಗಾಡ್ ಆ್ಯಂಡ್ ಐ ಥ್ಯಾಂಕ್ ಸರ್ ಆಲ್ಸೋ. ನನಗೆ ಸಿಕ್ಕಿರೋ ಇಲ್ಲ ಈ ಥರ ಅಪಾರ್ಚುನಿಟಿ. ನಾವು ಅನ್ಕೊಬೋದು ಏನೇ ಪ್ರತಿಯೊಬ್ಬರು ಕೆಲಸ ಮಾಡಿ, ನಾನೀಗ ಒಂದು 10 ವರ್ಷ ಬೇರೆ ಕಡೆ ಕೆಲಸ ಮಾಡಿದ್ದೀನಿ. ಐ ಗಾಟ್ ಅ ಗುಡ್ ಪ್ಯಾಕೇಜ್, ದರ್ ಇಸ್ ನೋ ಇಶ್ಯೂ. ಇಟ್ ವಾಸ್ ವೆರಿ ಗುಡ್ ಪ್ಯಾಕೇಜ್. ಬಟ್ ಸ್ಟಿಲ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ. ಇವಾಗ ಯು ಆರ್ ಟಚಿಂಗ್ ಇಂಡಿವಿಜುವಲ್ ಲೈಫ್ ಚೇಂಜಸ್. ನಾವು ಒಂದು ಇಂಡಿವಿಜುವಲ್ಗೆ ಡೈರೆಕ್ಟಾಗಿ ಆ ಹೆಲ್ತ್, ಒಂದು ಪೇಯ್ನಲ್ಲಿರೋನ್ಗೆ ಒಂದು ಹೆಲ್ತ್ ರಿಲೀಫ್ ಆಯಿತು, ಖುಷಿ ಬಂದು ಹೇಳ್ತಾರಲ್ವ. ಒಂದ್ ಸಣ್ಣ ಮಗು ಇರ್ಬೋದು, ಒಂದ್ ಇಂಡಿವಿಜುವಲ್, ಒಂದ್ ದೊಡ್ಡ ಬಂದು ತುಂಬಾ ವಯಸ್ಸಾಗಿರೋರು ಬರ್ತಾರೆ, ಅವ್ರು ಬಂದು ಹೇಳ್ತಾರೆ ದಟ್ ಸರ್ ನೀವು ದೇವ್ರು, ನಾವು ಇಲ್ಲಿ ಬಂದಿರೋದು ಏನಕ್ಕೆ ಅಂತಂದ್ರೆ ನಮ್ ಟ್ರೀಟ್ಮೆಂಟ್ ಏನು ಬೇಡ, ನಾವು ವಿಡಿಯೋ ನೋಡಿನೇ ಅದರಿಂದ ಸೊಲ್ಯೂಷನ್ ತಗೊಂಡ್ಬಿಟ್ಟಿದೀವಿ, ನಿಮ್ಮನ್ನ ನೋಡ್ಬಿಟ್ಟು ಥ್ಯಾಂಕ್ಸ್ ಒಳಗೆ ಬಂದಿದೀವಿ ಅಂತ ಎಷ್ಟು ಜನ ಬಂದಿದ್ದಾರೆ. ದಟ್ ಯು ಡೋಂಟ್ ಗೆಟ್ ಇನ್ ಎನಿ ಜಾಬ್. ಆತರ ಒಂದು ಮಾತುಗಳು ಬಂದಾಗ ನಮ್ಗನ್ಸುತ್ತೆ ಮಲ್ಗೋದೇ ಬೇಡಪ್ಪ, ಇನ್ನಷ್ಟು ಕೆಲಸ ಮಾಡೋಣ ಜನಗಳಿಗೆ.
ಒಂದು ಎಂಥೂಸಿಯಾಸ್ಟಿಕ್ ಶುರು ಆಗುತ್ತೆ. ಅಲ್ಲ, ದ ಪರ್ಸನ್ ಹೂ ಇಸ್ ವಿತ್ ಲ್ಯಾಪ್ಟಾಪ್, ಓನ್ಲಿ ಲ್ಯಾಪ್ಟಾಪ್ ಜೊತೆನೇ ಇದ್ದವ್ರಿಗೆ ಈ ತರ ಇಂಡಿವಿಜುವಲ್ ಮಾತುಗಳನ್ನೆಲ್ಲ ಕೇಳಿದಾಗ ನಾವು ಇದನ್ನ ಹೇಳ್ಬೇಕಾರೆ ಇವಾಗ ಕೆಲವೊಬ್ರು ನೋಡ್ತಿರೋರ್ಗೆ ಅನ್ಸುತ್ತೆ ಇವ್ರು ಏನೋ ಸುಳ್ಳು ಹೇಳ್ತಿರಬಹುದು ಅನ್ನೋ ತರ, ಬಿಕಾಸ್ ಇಟ್ ಇಸ್ ಎಕ್ಸಾಜರೇಷನ್ ಥಿಂಗ್ಸ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ಮೀ ಓನ್ಲಿ. ತುಂಬಾ ವಯಸ್ಸಾಗಿರೋ ವ್ಯಕ್ತಿಗಳು ಬಂದು ಅದನ್ನ ಹೇಳಿದ್ದಾರೆ. ಎಷ್ಟು ಹೇಳ್ತಾರೆ ಅಂತಂದ್ರೆ, ನೀವು ದೇವ್ರ ಸರ್ ನಮ್ಗೆ ತುಂಬಾ ಕಷ್ಟಗಳು ವಾಸಿ ಆಗದಿರೋಂತೆ ಇದ್ದದ ಇಶ್ಯೂಗಳನ್ನೂ ಕೂಡ ಒಂದು ವಿಡಿಯೋ ನೋಡ್ಕೊಂಡು ನಮ್ಗೆ ಸೊಲ್ಯೂಷನ್ ಮಾಡ್ಕೊಂಡು ಸೊಲ್ಯೂಷನ್ ಸಿಕ್ಕಿ ವಿಡಿಯೋಗಳನ್ನೇ ಬುಕ್ಸ್ ತರ ಬರ್ಕೊಂಡು ಬಂದು ಬುಕ್ ಅವ್ರವರೇ ಬುಕ್ ಬರ್ದಿರ್ತಾರೆ, ಬರೀ ವಿಡಿಯೋ ನೋಡಿ ನೋಡಿ ನೋಡಿ. ಅದ್ ಲೇಟರ್ ಹೇಗೆ ಆಯ್ತು ಅಂತಂದ್ರೆ, ಇದು ಇನಿಷಿಯೇಷನ್ ಹೇಗೆ ಸ್ಟಾರ್ಟ್ ಆಯ್ತು ಅಂತಾರೆ, ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್, ನಮ್ಗೆ ಇವಾಗ ನಾವು ಮಾಡ್ಕೊಂಡ್ರೆ ಇಷ್ಟು ಚೆನ್ನಾಗಿ ನೋಡ್ಸಿದೆ, ಸೊ ನಿಮ್ ಕಡೆಯಿಂದಾನೇ ಒಂದು ಬುಕ್ ಕೊಡಿ ಅಂದಾಗ ದಿಸ್ ಬುಕ್ ಸ್ಟಾರ್ಟೆಡ್ ಇಟ್ಸ್ ಇನಿಷಿಯೇಷನ್. ದಟ್ಸ್ ವೇರ್ ಇಟ್ ಸ್ಟಾರ್ಟೆಡ್. ಒಂದು ವರ್ಷದ ಒಳಗಡೆ 2 ಆವೃತ್ತಿ ತಂದ್ರಲ್ಲ ಮೇಡಮ್ ಅವರೇ. ಹೌದು ಸರ್, ಏನಂತ ಹೇಳಿದ್ರೆ ಯಾವತ್ತು ಅವ್ರೇನು ಹೊಸದ್ ಕಲ್ತ್ರು ಅಂತ ಅಂದ್ರೆ ಅದು ರೀಚ್ ಮಾಡಿಸ್ಬಿಡ್ಬೇಕು. ದಟ್ಸ್ ದೇರ್ ಇಸ್ ನೋ ಹಿಡನ್ ಸೀಕ್ರೆಟ್ ಇನ್ ಅವರ್ ಅಕಾಡೆಮಿ. ಇವಾಗ ಯಾವುದೋ ಒಂದು ಹೊಸದು ಒಂದು 4 ಹೊಸ ತುಂಬಾ ಜನ ಹೊಸ ಇಶ್ಯೂಸ್ ಬರ್ತಾ ಇರುತ್ತೆ ನಮ್ಮಲ್ಲಿ ಪೇಷಂಟ್ಸ್, ಅವ್ರು ಕೇಳ್ತಿರ್ತಾರೆ, ಅದ್ರಲ್ಲಿ ಹೊಸ ಪ್ರೋಟೋಕಾಲ್ ಕೊಡ್ತಾ ಇರ್ತೀವಿ, ಅದ್ರಲ್ಲಿ ರಿಸಲ್ಟ್ ಬರುತ್ತೆ. ಸೊ ವಿ ನೋಟ್ ಡೌನ್, ನೆಕ್ಸ್ಟ್ ಟೈಮ್ ಅದು ರೀಚ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ 3ನೇ ಆವೃತ್ತಿ ಶುರುವಾಗುತ್ತೆ. ನಮ್ಮಲ್ಲಿ ಹೊಸ ರಿಸರ್ಚ್ ಬರ್ತಿದ್ಯಾ, ನಿಮ್ಗೆ ಬರ್ತಾ ಇರುತ್ತೆ, ನಿಮ್ಮನ್ನ ತಲುಪ್ತಾ ಇರುತ್ತೆ. ಬೇರೆ ಕೆಲವೊಬ್ರು ನಾನು ನೋಡಿದೀನಲ್ವಾ, ಅವ್ರು ಹೇಗೆ ಅಂತ ಅವ್ರ ಹತ್ರ ಏನೋ ಬಂತು ಅಂದ್ರೆ ದಟ್ ಈಸ್ ಓನ್ಲಿ ದೇರ್ ಲೈಫ್, ಅದನ್ನ ಇಟ್ಕೊಂಡು ಹೇಳ್ಕೊಡಲ್ಲ, ಅದೇ ಎತ್ಕೊಂಡು. ನಮ್ಮ ಅಕಾಡೆಮಿದು ಒಂದು ಗ್ರೇಟ್ನೆಸ್ ಏನಂತಾರೆ, ನಮ್ದು ವಿ ವೋಂಟ್ ಸ್ಟಾಪ್, ದೇರ್ ಇಸ್ ನೋ ಸ್ಟಾಪ್ ಥಿಂಗ್. ಇವತ್ತು ಇದು ಮಾಡಿದೀವಾ, ಇದನ್ನ ಕೊಟ್ಬಿಡ್ತೀವಿ, ಬಿಟ್ವಿ, ನೆಕ್ಸ್ಟ್ ನಾವು ಮುಂದಿನ ಕಡೆ ನಡೀತಾ ಇರ್ತೀವಿ. ಅದು ಸರ್ ಧ್ಯೇಯೋದ್ದೇಶ ಅದೇ ತರ, ಎಲ್ಲಾರನ್ನು ಕಲಿಸಿ ಅವ್ರನ್ನ ಗುರುಗಳನ್ನಾಗಿ ಮುಂದೆ ಹೋಗ್ತಾ ಇರೋದು. 1000 ಜನ ಬರ್ಲಿ, 1000 ಜನ ಕಲೀಲಿ, ಅದೇ ಕೋಟ್ಯಾಂತರ ಜನಕ್ಕೆ ಅದು ಇಂಟರ್ಲಿಂಕ್ ತರ ರೀಚ್ ಆಗ್ತಿರ್ತಾರೆ. ಪ್ರತಿ ಹಳ್ಳಿಗಳಲ್ಲೂ ಈಗ ಸರ್ದು ಸ್ಟೂಡೆಂಟ್ಸು ಎಷ್ಟೋ 1000 ಜನ ಇದಾರೆ, ಯಾರನ್ನ ಬೇಕಾದ್ರೂ ಮಾತಾಡ್ಸಿ, ನೀವು ಕೇಳಿ, ಅವ್ರ ಸ್ಪೀಚಸ್ ನ ಕೇಳಿ, ಅದು ಕೇಳಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಲ್ಲೋ ಕೇಳಿದಿನಿಲ್ಲ, ಎಲ್ಲಿ ಬರ್ತಿದೆ ಈ ಮಾತು, ಅದೆಲ್ಲ ಪ್ರತಿಯೊಂದು ಮಾತುಗಳು ಸರ್ ಬಾಯಿಂದ ಬಂದಿರೋ ಮಾತುಗಳೇ, ಪ್ರತಿಯೊಬ್ರು ಬಾಯಲ್ಲೂ ಸೇಮ್ ಬರುತ್ತೆ. ನೀವು ಆರಂಭ ಮಾಡಿದಾಗ ಇಷ್ಟು ದೊಡ್ಡ ಸಕ್ಸಸ್ ಅನ್ನ ಕಾಣ್ಬಲ್ವಿ ಅಂತ ಅನ್ಕೊಂಡಿದ್ರ? ಸಪೋರ್ಟ್ ಮಾಡೋಣಪ್ಪ ಬಸವರಾಜ್ ಅವರಿಗೆ ಅಂತ ಮಾತ್ರ ಅನ್ಕೊಂಡಿದ್ದೆ. ಇಟ್ಸ್ ಜಸ್ಟ್ ಏನಂತ ಹೇಳಿದ್ರೆ, ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಆಗುತ್ತೆ ಅಂತ ನಮ್ದು ಯಾವ್ದು ಪ್ಲಾನೇ ಇಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ಸರ್ ವಿಲ್ ನಾಟ್ ಡೂ ಎನಿ ಪ್ಲಾನ್. His life is like very instant. ನಾವು ಅವರು ಪ್ಲಾನ್ ಮಾಡೋದೇ ಇಲ್ಲ. ಒಂದು ಕ್ಲಾಸ್ ಮಾಡ್ತಾನೆ, ಇವತ್ತು ಕ್ಲಾಸ್ ಮಾಡ್ತಾ ಇದೀನಿ, ಮುಗೀತು. ದೇರ್ ಇಸ್ ನೋ ಪ್ಲಾನ್ ಇನ್ ದಟ್. ಅದು ಆಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಟೀಮ್ ಮೇಟ್ಸ್ ಹೇಳ್ತಾರೆ, ಮೇಡಮ್ ಈ ಸತಿ ಒಂದು ಸ್ವಲ್ಪ ಪ್ಲಾನ್ ಮಾಡಿಸಿ, ಲೈಕ್ ಎಕ್ಸಾಂಪಲ್ ಇದು ಮಾಡ್ತಾ ಇದೀವಿ, ಏನ್ ಮಾಡ್ಬೋದು ಅಂತ ಕೇಳಿಲ್ಲ. ಸರ್ ಲೈವ್ಗೆ ಹೋಗ್ತಾರೆ, ನಾನು ಇದನ್ನ ಮಾಡ್ತಾ ಇದ್ದೀನಿ, ಈ ತರ ಮಾಡ್ತಾ ಇದ್ದೀನಿ ಅಷ್ಟೇ. ಸರ್ ಹೇಳಾದ್ಮೇಲೆ ನಾವು ಪ್ಲಾನ್ ಮಾಡ್ಕೋಬೇಕು ಬ್ಯಾಕ್ ಎಂಡ್ ಅಲ್ಲಿ ಹೆಂಗೆ ಹ್ಯಾಂಡಲ್ ಮಾಡೋದು ಸಿಚುವೇಶನ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ ಬುಕ್ ಒಂದೇ ಹೇಳಿದ್ರಲ್ವಾ, ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರು, ಆಫ್ಲೈನ್ ಅಲ್ಲಿ ಸರ್ ಹೇಳಿದ್ರು, ಮುಗೀತು, ನಾವು ಫಾಲೋ ಮಾಡ್ಬೇಕಷ್ಟೇ. ಆಲ್ ಡಿಫಿಕಲ್ಟೀಸ್ ವಿ ಹ್ಯಾವ್ ಟು ಟೇಕ್. ಎಸ್ ಮೇಡಮ್. ಸೊ ಲಾಸ್ಟ್ 2 ಕ್ವಶನ್ ಮುಗಿಸ್ತೀನಿ. ಈಗ ನೀವು ಪರ್ಸನಲ್ ಇವಾಗೆಲ್ಲ ಹೋಯ್ತು, ಇನ್ಸ್ಟಿಟ್ಯೂಷನ್ಸು ಎಲ್ಲ ಮಾಡಿದ್ರಿ, ಬರೀ ಮೊದಲು ಡಿಸ್ಟಿಕಲ್ಲಿ ಮಾತ್ರ ಆಯಿತು, ಆಮೇಲೆ ಸ್ಟೇಟ್ಗೆ ಹೋಯ್ತು, ಇವಾಗ ಬೇರೆ ಬೇರೆ ಸ್ಟೇಟ್ಗಳಿಗೂ ಹೋಯ್ತು, ಹಾಗೆ ಔಟ್ ಆಫ್ ಕಂಟ್ರಿಗೂ ಕೂಡ ಈ ಬುಕ್ಸ್ಗಳು ಹೋಗ್ತಾ ಇದೆ. ಸೊ ಜರ್ಮನಿಂದ ಆಗಿರ್ಬೋದು, ಆಸ್ಟ್ರೇಲಿಯಿಂದ, ದುಬೈಯಿಂದ, ಇಲ್ಲೆಲ್ಲ ಕಾಲ್ ಬರ್ತದೆ. ಸೊ ಇಷ್ಟೆಲ್ಲ ಮಾಡ್ತೀರಾ, ನಿಮ್ಮ ಪರ್ಸನಲ್ ಲೈಫ್ ಯಾವಾಗ ಈ ಒಂದು ಸಿನಿಮಾ ನೋಡಬೇಕು ಹಂಗೆ ಈಗಿನ ಯಾವಾಗ ಸ್ವಲ್ಪ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಅಲ್ಲಿ ಪಾಸ್ಟ್ 2 years ಇಂದ ವಿ ಹ್ಯಾವ್ ನಾಟ್ ಟೇಕನ್ ಎ ಸಿಂಗಲ್ ಬ್ರೇಕ್. ತಕ್ಕೊಡೇ ಇಲ್ಲ. ಹೇಳ್ಬೇಕಂದ್ರೆ ಒಂದು ಲಾಸ್ಟ್ ವೀಕಲ್ಲಿ ಸರ್ ಒಂದು 2 to 3 days ಈ ಬೀನ್ ಟು ಈಸ್ ನೇಟಿವ್, ಅದನ್ನ ಬಿಟ್ಟರೆ ದೇರ್ ವಾಸ್ ನೋ ಏನು ಬ್ರೇಕೇ ಇಲ್ಲ, ವಿತೌಟ್ ಬ್ರೇಕ್. ಐ ಆಮ್ ಆಲ್ಸೋ ಆಸ್ಕಿಂಗ್ ಹಿಮ್ ಫ್ರಮ್ ಫಾಸ್ಟ್ 2 years, ಸಮ್ ಬ್ರೇಕ್ ತಗೋಬೇಕಂತ ಕೇಳ್ತಾ ಇದೀವಿ, ನೋಡೋಣ. ಬಟ್ ದಿಸ್ ಈಸ್ ಲೈಕ್ ಎ ಸೆಲೆಬ್ರೇಷನ್ ನಮಗೆ. ನಾವು ಹೇಗೆ ಇವಾಗ ನಾವು ಇರೋದು ಕೂಡ ನೇಚರ್ ಜೊತೆ ಇದೀವಿ. ವಿ ಆರ್ ಸ್ಟೇಯಿಂಗ್ ಇನ್ ಅ ವಿಲೇಜ್. ಆಸ್ ಆಫ್ ನೌ ವೇರ್ ವಿ ಆರ್ ಸ್ಟೇಯಿಂಗ್, ನಮ್ಮ ಮನೆ ಇರೋದು ಒಂದು ಹಳ್ಳಿಯಲ್ಲೇ ಮನೆ ಇರೋದು, ಇಲ್ಲಿ ಕಗ್ಗಲಿಪುರ ಹತ್ರ ಒಂದು ಹಳ್ಳಿಯಲ್ಲಿ ಇದೆ. ಸೊ ನಾವು ಅಲ್ಲಿದ್ರು ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲಿದ್ರು ಸೆಲೆಬ್ರೇಟ್ ಮಾಡ್ತೀವಿ. ನಂಗೆ ಅನ್ಸುತ್ತೆ ಸರ್ಗೆ ಏನಾದ್ರು ಫಿಲಮ್ ಹೋಗುವಂತ ಟೈಮ್ ಸಿಕ್ಕರೆ ಅದ್ರಲ್ಲೂ ರಿಸರ್ಚ್ ಮಾಡಕ್ ಕೂತ್ಕೋತಾರೆ. ಆಲ್ವೇಸ್ ಅವ್ರೆಲ್ಲೋ ಒಂದ್ ಕಡೆ ಹೋಗಿ ಬಂದಿದ್ದಾರೆ, ಇಲ್ಲ ಯಾರ ಜೊತೆನೋ ಮಾತಾಡಿದ್ದಾರೆ, ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ನೋಡಿರ್ಬೋದು. ಅವ್ರ ಉದ್ದೇಶ ಎಂಡ್ ಆಫ್ ಇಟ್ ಏನಿರುತ್ತೆ ಅಂತಂದ್ರೆ, ಅಲ್ಲಿ ಏನೋ ಒಂದು ಬಂದಿರುತ್ತೆ ಅವ್ರಿಗೆ ಒಂದು ಯೋಚನೆ, ಈ ತರ ಇರ್ಬೋದಿತ್ತಲ್ಲ ಅಂತಾನೆ ಬಂದಿರುತ್ತೆ. ಅದು ಹಸಿವು ಅನ್ನೋದಕ್ಕಿಂತ ಏನನ್ಸುತ್ತೆ ಅಂದ್ರೆ, ಈ ರೀಚ್ಡ್ ನನ್ನ ಪ್ರಕಾರ ಅವ್ರದ್ದು ಒಂದು ಈಸ್ ನಾಟ್ ಲೈಕ್ ನಮ್ ತರ ಅಲ್ಲ, ಏನೋ ಮಾಡ್ಬೇಕಂತ ಮಾಡಲ್ಲ. ಈ ರೀಚ್ಡ್ ಇಟ್, ಗಾಡ್ ಈಸ್ ಚೂಸನ್ ಹಿಮ್ ಫಾರ್ ದಟ್.
ದೇವ್ರೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನನ್ನ ಪ್ರಕಾರ ಅದು ಅವ್ರು ಕೂಡ ಮಾಡ್ತಿಲ್ಲ, ಗಾಡ್ ಡೂಯಿಂಗ್ ಇಟ್, ಈಸ್ ಆಲ್ಸೋ ಡೂಯಿಂಗ್ ಇಟ್. ವಂಡರ್ಫುಲ್. ಮತ್ತು ಇಷ್ಟೊತ್ತು ಮಾತಾಡಿರೋದ್ರಲ್ಲಿ ಇದನ್ನು ವಂಡರ್ಫುಲ್ ಆಗಿ ಒಂದು ಲೈನ್ ಹೇಳಿ ತುಂಬಾ ಖುಷಿ ಆಯಿತು. 2026 ನಿಮ್ಗೆ ಮತ್ತಷ್ಟು ಅದ್ಭುತವಾಗಿ ಸಿಗಲಿ, ಮತ್ತಷ್ಟು ಆವೃತ್ತಿಗಳ ಬರಲಿ, ಹೊಸ ಕಾರ್ಯಕ್ರಮಗಳು ಕೂಡ ಶುರುವಾಗಲಿ. ಸೊ ಇಡೀ ನಿಮ್ಮ ಟೀಮ್ಗೆ ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳಿ. ನಮ್ಮ ಪೂರ್ತಿ ತಂಡಕ್ಕೆ ಮತ್ತು ನಮ್ಮ ರೈಟ್ ನ್ಯೂಸ್ ವೀಕ್ಷಕರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮ್ಮೆಲ್ಲರೂ ಕೂಡ ನಿಮ್ಮ ಹೊಸ ವರ್ಷನ ಕಲರ್ಫುಲ್ಲಾಗಿ ಶುರು ಮಾಡಿ. ಈ ಕಲರ್ ಥೆರಪಿ ಬುಕ್ ತಗೊಳ್ಳಿ, ನಿಮ್ಮ ಔಷಧಿ ಮುಕ್ತ ಜೀವನದತ್ತ ಒಂದು ಹೆಜ್ಜೆ ಇಡಿ. ಆಲ್ ದಿ ಬೆಸ್ಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಜನವರಿ 9ನೇ ತಾರೀಕು ನಾವು ಈ ಎಲ್ಲ ಪ್ರೋಟೋಕಾಲ್ಸನ್ನು ಪ್ರಾಕ್ಟಿಕಲಿ ಕಲಿಯೋಣ. ಇದು ರೈಟ್ ನ್ಯೂಸ್.